ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ, ನಮ್ಮ ಗುರು ಯೂಟ್ಯೂಬ್ ಚಾನಲ್ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಟಚ್ ಮಾಡಿ. ಆ ಮೂಲಕ ನಾನು ನೀಡುವಂತಹ ಪ್ರತಿಯೊಂದು ವಿಡಿಯೋ ತಪ್ಪದೆ ನಿಮಗೆ ಸಿಗುವ ನೋಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಇವತ್ತು 10th standard ಮ್ಯಾಥಮೆಟಿಕ್ಸ್ ನಲ್ಲಿರುವಂತಹ ಥರ್ಡ್ ಲೆಸನ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ ಟೂ ವೇರಿಯೇಬಲ್ಸ್. ಇದರ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಸೆಗ್ಮೆಂಟ್ ಇದು. ಈ ಲೆಸನ್ ಎರಡನೇ ಎಪಿಸೋಡ್ ಬಹಳ ಅಂದ್ರೆ ಬಹಳ ಮುಖ್ಯ. ಹಿಂದಿನ ಎಪಿಸೋಡ್ ನಲ್ಲಿ ನಾವು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಅಂದ್ರೆ ಏನು, ಅದರ ಜನರಲ್ ಫಾರ್ಮ್ ಯಾವ ರೀತಿ ಇರುತ್ತೆ ಇದನ್ನ ಅರ್ಥ ಮಾಡ್ಕೊಂಡಿದ್ವಿ. ಇದನ್ನ ನಾವು ಎರಡು ರೀತಿ ಅಥವಾ ಎರಡು ಮೆಥಡ್ ಗಳಿಂದ ಸಾಲ್ವ್ ಮಾಡಬಹುದು ಅಂತ ಹೇಳಿದೆ. ಫಸ್ಟ್ ಮೆಥಡ್ ಗ್ರಾಫಿಕಲ್ ಮೆಥಡ್, ಸೆಕೆಂಡ್ ಮೆಥಡ್ ಅಲ್ಜೆಬ್ರಾಯಿಕ್ ಮೆಥಡ್. ಹಾಗಾಗಿ ಇವತ್ತಿನ ಎಪಿಸೋಡ್ ನಲ್ಲಿ ಕೇವಲ ಗ್ರಾಫಿಕಲ್ ಮೆಥಡ್ ನಿಂದ ಯಾವ ರೀತಿ ನಾವು ಸೊಲ್ಯೂಷನ್ಸ್ ಅನ್ನ ಫೈಂಡ್ ಔಟ್ ಮಾಡಬಹುದು ಅನ್ನೋದನ್ನ ಅಷ್ಟೇ ಅರ್ಥ ಮಾಡ್ಕೊಳ್ಳೋಣ ಸ್ನೇಹಿತರೆ. ಯಾವುದೇ ರೀತಿಯ ಕನ್ಫ್ಯೂಷನ್ ಬೇಡ. ಇವತ್ತಿನ ವಿಡಿಯೋನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಬಹಳ ಸುಲಭವಾಗಿ ನೀವು ಈ ಲೆಸನ್ ಇರುವಂತಹ ಅನೇಕ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತೀರಿ ಸ್ನೇಹಿತರೆ. ಮುಖ್ಯವಾಗಿ ಹೇಳ್ತಿದ್ದೀನಿ, ಇವತ್ತಿನ ಎಪಿಸೋಡ್ ನಲ್ಲಿ ಕಲಿತಿರುವಂತಹ ಜಾಮೆಟ್ರಿಕ್ ಮೆಥಡ್ ಮತ್ತು ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಕಲಿಯುವಂತಹ ಆಲ್ಜಿಬ್ರಾಯಿಕ್ ಮೆಥಡ್ ಎರಡನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಸ್ನೇಹಿತರೆ ಈ ಲೆಸನ್ ನಿಮಗೆ ಬಹಳ ಅಂದ್ರೆ ಬಹಳ ಸುಲಭ ಆಗುತ್ತೆ. ಬಹಳ ಎಂಜಾಯ್ ಮಾಡ್ಕೊಂತ ಕಲಿತೀರಿ. ಬನ್ನಿ, ಇದು ಗ್ರಾಫಿಕಲ್ ಮೆಥಡ್. ಸ್ನೇಹಿತರೆ, ಗ್ರಾಫಿಕಲ್ ಮೆಥಡ್ ಅನ್ನು ನಾವು ಎದರಲ್ಲಿ ಅಪ್ಲೈ ಮಾಡ್ತಾ ಇದೀವಿ? ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ ಟೂ ವೇರಿಯೇಬಲ್ಸ್ ಅಂದ್ರೆ ಎರಡು ವೇರಿಯೇಬಲ್ ಗಳನ್ನ ಇಟ್ಕೊಂಡಿರುವಂತಹ ಮತ್ತು ಆ ವೇರಿಯೇಬಲ್ ಗಳ ಹೈಯೆಸ್ಟ್ ಪವರ್ 1 ಮಾತ್ರ ಇರಬೇಕು, ಅದಕ್ಕಿಂತ ಹೆಚ್ಚಿಗಿರಬಾರ್ದು, ಸ್ಕ್ವೇರ್ ಮತ್ತು ಕ್ಯೂಬ್ ಇರಬಾರ್ದು. ಆ ರೀತಿ ಇರುವಂತಹ ಈಕ್ವೇಷನ್ಸ್ ಅನ್ನು ನಾವೇನಂತೀವಿ? ಲೀನಿಯರ್ ಈಕ್ವೇಷನ್ಸ್ ಅಂತೀವಿ. ಅಂತಹ ಎರಡು ಲೀನಿಯರ್ ಈಕ್ವೇಷನ್, ಅವುಗಳ ಸೊಲ್ಯೂಷನ್ಸ್ ಅನ್ನು ನಾವು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು, ಅದನ್ನು ನಾವು ಈ ಗ್ರಾಫ್ ಅನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ ಇವತ್ತಿನ ಎಪಿಸೋಡ್ ನಲ್ಲಿ ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಂತಿದ್ವಿ ಸ್ನೇಹಿತರೆ. ನೋಡಿ, ನೀವು ಹಿಂದಿನ ತರಗತಿಯಲ್ಲಿ ಅಂದ್ರೆ 9th ಸ್ಟ್ಯಾಂಡರ್ಡ್ ನಲ್ಲಿ ಲೀನಿಯರ್ ಇಕ್ವೇಷನ್ ಗಳನ್ನ ಗ್ರಾಫ್ ಶೀಟ್ ಮೇಲೆ ಡ್ರಾ ಮಾಡಿ ನೋಡಿದಿರಿ. ಆ ರೀತಿ ನೀವು ಗ್ರಾಫ್ ಶೀಟ್ ನಲ್ಲಿ ಲೀನಿಯರ್ ಇಕ್ವೇಷನ್ಸ್ ಅನ್ನ ಡ್ರಾ ಮಾಡಿದಾಗ ಅದು ಯಾವ ರೀತಿಯ ಲೈನ್ ಬಂದಿತ್ತು? ಸ್ಟ್ರೇಟ್ ಲೈನೇ ಬಂದಿತ್ತು. ಅದನ್ನ ಬಿಟ್ಟು ಕರ್ವ್ ಎಲ್ಲ ಬಂದಿಲ್ಲ. ಕ್ವಾಡ್ರಾಟಿಕ್, ಕ್ಯೂಬಿಕ್ ಈ ರೀತಿ ಬಂದಾಗ ಬೇರೆ ಬೇರೆ ರೀತಿಯ ಕರ್ವ್ ಲೈನ್ ಬರ್ಬೋದು. ಆದ್ರೆ ಲೀನಿಯರ್ ಇಕ್ವೇಷನ್ಗೆ ಲೈನ್ ಯಾವ ರೀತಿ ಬರುತ್ತೆ? ಸ್ಟ್ರೇಟ್ ಲೈನೇ ಬರುತ್ತೆ. ಇಲ್ಲಿ ಎರಡು ಲೀನಿಯರ್ ಇಕ್ವೇಷನ್ ಅಂದ್ರೆ ಎರಡು ಸ್ಟ್ರೇಟ್ ಲೈನ್ ಬರ್ತವೆ. ಆ ಎರಡು ಸ್ಟ್ರೇಟ್ ಲೈನ್ ಗಳನ್ನ ನಾವು ಗ್ರಾಫ್ ಮೇಲೆ ಪ್ಲಾಟ್ ಮಾಡಿದಾಗ ಅಥವಾ ಡ್ರಾ ಮಾಡಿದಾಗ ಯಾವ ರೀತಿ ಸೊಲ್ಯೂಷನ್ಸ್ ಅನ್ನ ಫೈಂಡ್ ಔಟ್ ಮಾಡಬಹುದು ಅನ್ನೋದನ್ನ ಈಗ ಕಲಿತಿದೀವಿ. ಈಗ ಗ್ರಾಫ್ ಮೇಲೆ ನಾವು ಪ್ಲಾಟ್ ಮಾಡೋದು ಎಲ್ಲದನ್ನು ಮರ್ತು ಬಿಡ್ರಿ. ಎರಡು ಲೈನ್ ಇದಾವೆ ಅಂದ್ರೆ ಎಷ್ಟು ರೀತಿಯ ಪಾಸಿಬಿಲಿಟೀಸ್ ಇದಾವೆ ಆ ಎರಡು ಲೈನ್ಗಳು ಬರೋದಕ್ಕೆ. ಅಂದ್ರೆ ಆ ಲೈನ್ಗಳು ಒಂದು ಇನ್ನೊಂದನ್ನ ಈ ರೀತಿ ಯಾವುದೋ ಒಂದು ಪಾಯಿಂಟ್ ನಲ್ಲಿ ಇಂಟರ್ಸೆಕ್ಟ್ ಮಾಡಬಹುದು. ಅಂದ್ರೆ ಒಂದು ಪಾಯಿಂಟ್ ನಲ್ಲಿ ಎರಡು ಕಟ್ ಆಗ್ಬೋದು. ಹಾಗಾದ್ರೆ ಇನ್ನೊಂದು ಪಾಸಿಬಿಲಿಟಿ ಏನಂದ್ರೆ ಎರಡೂ ಲೈನ್ಸ್ ಪ್ಯಾರಲಲ್ ಆಗಿರಬಹುದು. ಸೆಕೆಂಡ್ ಒನ್ ಒಂದು ಇನ್ನೊಂದನ್ನ ಟಚ್ ಮಾಡೋದೇ ಇಲ್ಲ, ಯಾಕಂದ್ರೆ ಎರಡರ ಮಧ್ಯೆ ಈಕ್ವಲ್ ಡಿಸ್ಟೆನ್ಸ್ ಹೋಗ್ತಾ ಇದೆ, ಅಂದ್ರೆ ಎರಡು ಪ್ಯಾರಲ್ ಇದಾವೆ. ಈ ರೀತಿ ಏನಾದ್ರೂ ಎರಡು ಲೈನ್ ಬಂದು ಅಂದ್ರೆ ಅವು ಒಂದು ಇನ್ನೊಂದನ್ನ ಟಚ್ ಮಾಡೋದೇ ಇಲ್ಲ. ಅರ್ಥ ಸ್ನೇಹಿತರೆ. ಇದರ ನಂತರ ಮೂರನೇ ಪಾಸಿಬಿಲಿಟಿ ಏನಿದೆ ಅಂದ್ರೆ ಇದು ಒಂದು ಲೈನ್ ಅಂತ ನಾವು ಅನ್ಕೊಂಡ್ರೆ ಇದ್ರ ಮೇಲೆ ಇನ್ನೊಂದು ಲೈನ್ ಕರೆಕ್ಟ್ ಆಗಿ ಕೂತ್ಕೋಬಹುದು. ಅರ್ಥ ಸ್ನೇಹಿತರೆ. ಇದು ಇನ್ನೊಂದು ಲೈನ್ ಅನ್ಕೊಂಡ್ರೆ ನೋಡ್ರಿ, ಇದನ್ನ ನಾವು ಸಿ ಮತ್ತು ಡಿ ಅಂತ ತಗೊಂಡ್ರೆ, ಈ ಲೈನ್ ಅನ್ನು ನಾವು ಎ ಬಿ ಅಂತ ತಗೊಂಡ್ರೆ ಎ ಬಿ ಲೈನ್ ಮೇಲೆ ಕರೆಕ್ಟ್ ಆಗಿ ಸಿ ಡಿ ಲೈನ್ ಕೋಇನ್ಸೈಡ್ ಆಗಿದೆ. ಅರ್ಥಾತ್ ಏನಂತೀವಿ? ಕೋಇನ್ಸೈಡಿಂಗ್ ಅಥವಾ ಕೋಇನ್ಸೈಡ್ ಆಗುವಂತ ಲೈನ್ಗಳನ್ನು ನೋಡಬಹುದು. ಎಷ್ಟು ಪಾಸಿಬಿಲಿಟೀಸ್ ಇದಾವೆ? 3 ರೀತಿ ಪಾಸಿಬಿಲಿಟೀಸ್ ಇದಾವೆ. ಇದೇ ರೀತಿ ನಾವು ಗ್ರಾಫ್ ಮೇಲೆ ನಮಗೆ ಕೊಟ್ಟಿರುವಂತಹ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಅನ್ನು ನಾವು ಡ್ರಾ ಮಾಡಿದ್ವಿ ಅಂದ್ರೆ ಅಥವಾ ಪ್ಲಾಟ್ ಮಾಡಿದ್ರೆ ಏನೇನು ಪಾಸಿಬಿಲಿಟೀಸ್ ಇದಾವೆ? ಒಂದನೇ ಪಾಸಿಬಿಲಿಟಿ, ಅವು ಎರಡು ಈಕ್ವೇಷನ್ಸ್ ಲೈನ್. ಇದು ಒಂದು ಲೀನಿಯರ್ ಇಕ್ವೇಷನ್ ಲೈನ್, ಇದು ಒಂದು ಲೀನಿಯರ್ ಇಕ್ವೇಷನ್ ಅನ್ನು ಹೇಳುವಂತ ಲೈನ್. ಹಾಗಿದ್ದಾಗ ಎರಡು ಸಹ ಒಂದಕ್ಕೆ ಇನ್ನೊಂದು ಒಂದು ಪಾಯಿಂಟ್ ನಲ್ಲಿ ಕಟ್ ಆಗಬಹುದು. ಯಾವ ಪಾಯಿಂಟ್ ನಲ್ಲಿ ಕಟ್ ಆಗುತ್ತೋ ಅದೇ ಪಾಯಿಂಟ್ ನ ವ್ಯಾಲ್ಯೂನೇ ಆ ಎರಡು ಲೀನಿಯರ್ ಇಕ್ವೇಷನ್ ಗಳ ಅಥವಾ ಈ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಸೊಲ್ಯೂಷನ್. ಅದು ಒಂದು ಮಾತ್ರ ಬರುತ್ತೆ. ಅರ್ಥ ಸ್ನೇಹಿತರೆ. ಇಲ್ಲಿ ನೋಡಿ, ಎರಡು ಲೈನ್ಗಳು ಕಟ್ ಆಗೋದೇ ಇಲ್ಲ ಅಂದ್ರೆ ಯಾವುದೇ ರೀತಿಯ ಸೊಲ್ಯೂಷನ್ ಬರೋದಿಲ್ಲ ಈ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ಗೆ. ಇಲ್ಲಿ ನೋಡಿ, ಇಲ್ಲಿರುವಂತಹ ಒಂದು ಲೈನ್ ಆಲ್ರೆಡಿ ನಾ ಹೇಳದಂತೆ ಒಂದು ಲೀನಿಯರ್ ಇಕ್ವೇಷನ್ಗೆ ಎಕ್ಸಾಂಪಲ್ ಅಂತ ತಗೊಂಡ್ರೆ ಇದನ್ನ ನಾವೇನಾದ್ರೂ ಎ ಬಿ ಅನ್ನೋದು ಇದು ಯಾವ್ದು ಲೀನಿಯರ್ ಇಕ್ವೇಷನ್? ಸುಮ್ಮನೆ ಹೇಳ್ತಾ ಇರೋದು x + 6 = y ಅಂತ ಇತ್ತು ಅನ್ಕೊಂಡ್ರೆ
ಈ ರೀತಿ ಇರುವಂತ ಲೀನಿಯರ್ ಇಕ್ವೇಶನ್ ಸಿ ಡಿ ಇದು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 0. ಈ ಲೀನಿಯರ್ ಇಕ್ವೇಶನ್ ಒಂದು ಲೈನ್ ಅಂತ ಅನ್ಕೊಂಡ್ರಿ. ಅರ್ಥ ಸ್ನೇಹಿತರೆ ನೋಡ್ರಿ, ಇವೆರಡು ಒಂದ್ರ ಮೇಲೆ ಒಂದು ಕುತ್ಕೊಂಡಿದಾವೆ ಅಂದ್ರೆ ಬಹಳಷ್ಟು ನಂಬರ್ ಆಫ್ ಸೊಲ್ಯೂಷನ್ಸ್ ಇದಾವೆ ಅಂತ ಅರ್ಥ. ಅರ್ಥ ಸ್ನೇಹಿತರೆ, ಈ ರೀತಿ ನಾವು ಗ್ರಾಫ್ ನಲ್ಲಿ ಈ ಲೈನ್ ಗಳನ್ನ ಪ್ಲಾಟ್ ಮಾಡಿದಾಗ ಅಂದ್ರೆ ಒಂದೊಂದು ಇಕ್ವೇಶನ್ಗೂ ಬರುವಂತ ಸ್ಟ್ರೇಟ್ ಲೈನ್ ಗಳನ್ನ ಪ್ಲಾಟ್ ಮಾಡಿದಾಗ 3 ರೀತಿಯ ಪಾಸಿಬಿಲಿಟೀಸ್ ಇದಾವೆ. ಬನ್ನಿ ಸ್ನೇಹಿತರೆ, ಈಗ ಒಂದೊಂದಾಗಿ ಸ್ಟಡಿ ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಇಂಟರ್ಸೆಕ್ಟ್ ಆಗುವಂತಹ ಲೀನಿಯರ್ ಇಕ್ವೇಶನ್ ನ ಎಕ್ಸ್ಪ್ರೆಸ್ ಮಾಡುವಂತಹ ಲೈನ್ಸ್ ಗಳನ್ನ ಈಗ ಸ್ಟಡಿ ಮಾಡೋಣ. ಅದಕ್ಕೋಸ್ಕರ ಹಿಂದಿನ ಎಪಿಸೋಡ್ ಅಲ್ಲಿ ನಾವು ತಗೊಂಡಂತ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ರಾಜು ಮತ್ತು ರಾಣಿ ಇವರಿಬ್ಬರ ಹತ್ರ ಚಾಕ್ಲೇಟ್ಸ್ ಇದಾವೆ. ರಾಜು ಹತ್ರ ಎಷ್ಟಿದಾವೆ, ರಾಣಿ ಹತ್ರ ಎಷ್ಟಿದಾವೆ ನಮಗೆ ಗೊತ್ತಿಲ್ಲ. ಹಾಗಿದ್ದಾಗ ಎರಡೂ ಸಹ ಅನ್ನೋನ್ ವ್ಯಾಲ್ಯೂಸ್. ಹಾಗಾಗಿ ರಾಜು ಹತ್ರ ಇರುವಂತಹ ಚಾಕ್ಲೇಟ್ಸ್ ಅನ್ನ ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ, ರಾಣಿ ಹತ್ರ ಇರುವಂತಹ ಚಾಕ್ಲೇಟ್ಸ್ ಅನ್ನ ವೈ ಅಂತ ಕನ್ಸಿಡರ್ ಮಾಡ್ತೀವಿ. ಇವರಿಬ್ಬರ ಹತ್ರ ಇರುವಂತಹ ಚಾಕ್ಲೇಟ್ಸ್ ಸೇರಿದ್ರೆ ಟೋಟಲ್ ಚಾಕ್ಲೇಟ್ಸ್ ಎಷ್ಟಿದಾವೆ, 6 ಚಾಕ್ಲೇಟ್ಸ್ ಇದಾವೆ. ಹಾಗಾದ್ರೆ ಇದನ್ನ ಮೊದಲು ನಾವು ಈಕ್ವೇಶನ್ ನಂಬರ್ 1 ಅಂತ ತಗೊಂತೀವಿ. ನಂತರ ಹಿಂದಿನ ಎಪಿಸೋಡ್ ಅಲ್ಲಿ ಹೇಳಿದ್ದೆ, ರಾಜು ಏನ್ ಹೇಳ್ತಾನೆ, ನನ್ನ ಹತ್ರ ಇರುವಂತ ಚಾಕ್ಲೇಟ್ಸ್ ಎಷ್ಟಿದಾವೆ ಅಂದ್ರೆ ರಾಣಿ ಹತ್ರ ಇರುವಂತ ಚಾಕ್ಲೇಟ್ಸ್ ಗಿಂತ ಡಬಲ್ ಇದಾವೆ ಅಂತ ಹೇಳ್ತಾನೆ. ಹಾಗಾಗಿ ಏನ್ ಬರೀಬಹುದು, ಎಕ್ಸ್ ಇಸ್ ಈಕ್ವಲ್ ಟು ರಾಣಿ ಹತ್ರ ಇರೋದು ವೈ, ಅದಕ್ಕೆ ಡಬಲ್ ಅಂದ್ರೆ ಇಂಟು 2 ಅಥವಾ 2y. ಇದನ್ನ ಯಾವ ರೀತಿ ಬರೀಬಹುದು ನಾವು, ಆರ್ ಎಕ್ಸ್ ಇದು ಈ ಕಡೆ ಬಂದ್ರೆ ಏನಾಗುತ್ತೆ 2y ಮೈನಸ್ 2y ಇಸ್ ಈಕ್ವಲ್ ಟು 0. ಇದನ್ನ ನಾವು ಸೆಕೆಂಡ್ ಈಕ್ವೇಶನ್ ಅಂತ ಕನ್ಸಿಡರ್ ಮಾಡೋಣ. ಎರಡು ಈಕ್ವೇಶನ್ ನಮಗೆ ಸಿಕ್ಕು. ನೋಡ್ರಿ ಸ್ನೇಹಿತರೆ, ಈಗ ನಾವು ಸ್ಟ್ರೇಟ್ ಲೈನ್ ಅನ್ನ ಡ್ರಾ ಮಾಡ್ಬೇಕಂದ್ರೆ ಮಿನಿಮಮ್ ಎಷ್ಟು ಪಾಯಿಂಟ್ಸ್ ಬೇಕು, ಅಟ್ ಲೀಸ್ಟ್ ವಿ ನೀಡ್ 2 ಪಾಯಿಂಟ್ಸ್. ಹಾಗಾಗಿ 2 ಪಾಯಿಂಟ್ಸ್ ಗಳನ್ನ ಯಾವ ರೀತಿ ತಗೋಬೇಕು, ನಿಮಗೆ ಆಲ್ರೆಡಿ ಗೊತ್ತಿದೆ. ಎಕ್ಸ್ ಗೆ ಒಂದು ವ್ಯಾಲ್ಯೂವನ್ನು ಕೊಟ್ಟು ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ವೈ ವ್ಯಾಲ್ಯೂ ಏನ್ ಬರುತ್ತೆ ಅಂತ ನಾವು ನೋಡ್ಬೇಕು. ನೋಡಿ ಸ್ನೇಹಿತರೆ, ಎಕ್ಸ್ ವ್ಯಾಲ್ಯೂ ನಾವೇನಾದ್ರೂ ಮೊದಲು 6 ಅಂತ ತಗೊಂಡಿವಿ ಅನ್ಕೊಳ್ಳಿ. ನೋಡಿ, ಈಗ ಎಕ್ಸ್ ಪ್ಲೇಸ್ ನಲ್ಲಿ 6 ಪ್ಲಸ್ ವೈ ಇಸ್ ಈಕ್ವಲ್ ಟು 6, ವೈ ಇಸ್ ಈಕ್ವಲ್ ಟು 6. ಈ ಪ್ಲಸ್ 6 ಈ ಕಡೆ ಹೋದ್ರೆ ಮೈನಸ್ 6 ಎಷ್ಟು ಬಂತು, 0 ಬಂತು. ಎಕ್ಸ್ 6 ಆದ್ರೆ ವೈ 0. ಅರ್ಥ ಸ್ನೇಹಿತರೆ, ಅದೇ ರೀತಿ ಎಕ್ಸ್ ಏನಾದ್ರು ನಾವು 1 ಅಂತ ತಗೊಂಡ್ವಿ ಅಂತ ಕನ್ಸಿಡರ್ ಮಾಡಿ, ನೀವು ಬೇಕಾಗಿದ್ದ ವ್ಯಾಲ್ಯೂ ಕೊಡ್ಬೋದು. ಓಕೆ, ಅವಾಗ ಏನಾಗುತ್ತೆ, ಎಕ್ಸ್ ಪ್ಲೇಸ್ ನಲ್ಲಿ 1 ಬರ್ದೆ 1 ಪ್ಲಸ್ ವೈ ಇಸ್ ಈಕ್ವಲ್ ಟು 6, ವೈ ಇಸ್ ಈಕ್ವಲ್ ಟು 6 ಮೈನಸ್ 1 ಈ ಕಡೆ ಆಡ್ ಆಗಿರೋದು ಈ ಕಡೆ ಹೋದಾಗ ಸಬ್ಟ್ರಾಕ್ಟ್ ಆಗುತ್ತೆ. ನಂತರ ವೈ ಇಸ್ ಈಕ್ವಲ್ ಟು 5 ಎಷ್ಟು ಬಂತು, 5. ಇದು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 6 ಇದರ ಲೈನ್ ಅನ್ನ ಪಡ್ಕೊಳ್ಳೋದಕ್ಕೆ ಮಾಡಿರುವಂತಹ ಬಾಕ್ಸ್. ಈಗ ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ ಟು 0 ಇದು ಇದೆಯಲ್ಲ, ಇದಕ್ಕೆ ಬೇಕಾದಂತಹ ನಾವು ಒಂದು ಬಾಕ್ಸ್ ಅನ್ನ ರೆಡಿ ಮಾಡ್ಕೊಳ್ಳೋಣ, 2 ಪಾಯಿಂಟ್ಗಳನ್ನ ತಗೊಳೋದಕ್ಕೆ. ನೆಕ್ಸ್ಟ್ ಇದಕ್ಕೆ ನೋಡಿ, ಎಕ್ಸ್ ವ್ಯಾಲ್ಯೂ ನಾವೇನಾದ್ರೂ 0 ಇಟ್ರೆ, ಎಕ್ಸ್ ಪ್ಲೇಸ್ ನಲ್ಲಿ 0 ಮೈನಸ್ 2y ಇಸ್ ಈಕ್ವಲ್ ಟು 0 ಇದೆ, ಅದನ್ನೆಲ್ಲ ಬರೆಯಬೇಕಾಗಿಲ್ಲ. ಮೈನಸ್ 2y ಇಸ್ ಈಕ್ವಲ್ ಟು 0, y ಇಸ್ ಈಕ್ವಲ್ ಟು 0 ಡಿವೈಡೆಡ್ ಬೈ ಮೈನಸ್ 2 ಅಂದ್ರೆ 0 ಅನ್ನ ಯಾವ ನಂಬರ್ ಇಂದ ಡಿವೈಡ್ ಮಾಡಿದ್ರು 0 ಬರುತ್ತೆ. ಹಾಗಾಗಿ y ಶುಡ್ ಆಲ್ಸೋ ಬಿ ಈಕ್ವಲ್ ಟು 0. ಹಾಗಾಗಿ y ಸಹ 0 ಆಯ್ತು. ಇದ್ರ ನಂತರ ನಾವು ಎಕ್ಸ್ ವ್ಯಾಲ್ಯೂ ಅಕಸ್ಮಾತ್ 2 ಅಂತ ತಗೊಂಡ್ರೆ, ಈಗ ಎಕ್ಸ್ ಪ್ಲೇಸ್ ನಲ್ಲಿ ಏನ್ ಬರೀಬೇಕು, 2 ಮೈನಸ್ 2y ಇಸ್ ಈಕ್ವಲ್ ಟು 0. ಈ 2 ಆ ಕಡೆ ಹೋದ್ರೆ ಮೈನಸ್ 2y ಇಸ್ ಈಕ್ವಲ್ ಟು 0 ಮೈನಸ್ 2 ಆಗುತ್ತೆ. ಇದೇನಿಲ್ಲ ಅಂದ್ರೆ ಪ್ಲಸ್ ಹಂಗೆ ಟ್ರಾನ್ಸ್ಫರ್ ಆದಾಗ ಮೈನಸ್ 2 ಆಗುತ್ತೆ. ಅದೇ ರೀತಿ ಈಗ ನೋಡಿ, y ಇಸ್ ಈಕ್ವಲ್ ಟು ಇಲ್ಲಿ ಮೈನಸ್ 2, ಇಲ್ಲಿ ಮಲ್ಟಿಪ್ಲೈ ಆಗಿರುವಂತದ್ದು ಈ ಕಡೆ ಬಂದ್ರೆ ಡಿವೈಡ್ ಆಗುತ್ತೆ. 2 1 ಏನಾಯ್ತು, 1 ಬಂತು. ಹಾಗಾಗಿ y ಇಸ್ ಈಕ್ವಲ್ ಟು 1 ಬರುತ್ತೆ. ನೋಡ್ರಿ ಸ್ನೇಹಿತರೆ, ನಮಗೀಗ ಬೇಕಾದಂತಹ ಈ ಇಕ್ವೇಶನ್ಗೂ ಒಂದು ಸ್ಟ್ರೇಟ್ ಲೈನ್ ಅನ್ನ ಹಾಕೋದಕ್ಕೆ ಬೇಕಾದ 2 ಪಾಯಿಂಟ್ ಗಳನ್ನ ತಗೊಂಡಿದ್ವಿ. ಈ ಈಕ್ವೇಶನ್ಗೂ ಬೇಕಾದಂತ ಲೈನ್ ಹಾಕೋದಕ್ಕೆ 2 ಪಾಯಿಂಟ್ ಗಳನ್ನ ತಗೊಂಡಿದ್ವಿ. ಈಗ ಗ್ರಾಫ್ ಮೇಲೆ ಈ 2 ಲೀನಿಯರ್ ಇಕ್ವೇಶನ್ ಗಳ ಲೈನ್ ಅನ್ನ ಪ್ಲಾಟ್ ಮಾಡೋಣ. ನೋಡಿ, ಇಲ್ಲಿ ಮೊದಲು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 0 ಇದೆ. ಈ ಫಸ್ಟ್ ಲೀನಿಯರ್ ಇಕ್ವೇಶನ್ ಗೆ ಎಕ್ಸ್ ವ್ಯಾಲ್ಯೂ 6, ವೈ ವ್ಯಾಲ್ಯೂ 0. ಹಾಗಾದ್ರೆ ಇದೇ ಪಾಯಿಂಟ್ ಆಗುತ್ತೆ. ಅರ್ಥ ಸ್ನೇಹಿತರೆ, ಇದು ಯಾವ ಪಾಯಿಂಟ್, 6, 0. ನಂತರ
ಎಕ್ಸ್ ವ್ಯಾಲ್ಯೂ 1 ಆದ್ರೆ ವೈ ವ್ಯಾಲ್ಯೂ 5. ಎಕ್ಸ್ ವ್ಯಾಲ್ಯೂ 1, ವೈ ವ್ಯಾಲ್ಯೂ 5. ಇವೆರಡು ಏನಾಗುತ್ತೆ, ಇದೇನು 1, 5. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ನೋಡಿ, ಇವು ಎರಡು ಪಾಯಿಂಟ್ ನಮಗೆ ಸಿಕ್ಕು ಅಂದ್ರೆ ಇವೆರಡನ್ನೂ ಸಹ ನಾವು ಜಾಯಿನ್ ಮಾಡಿದ್ವಿ ಅಂದ್ರೆ ನಮ್ಮ ಕೆಲಸ ಮುಗೀತು ಅಂತ ಅರ್ಥ. ಹಾಗಾದ್ರೆ ಈ ಲೈನ್ ಏನಿದು, ಈ ಲೈನ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ, ಈ ಲೈನ್ ರೆಪ್ರೆಸೆಂಟ್ ಮಾಡೋದು x plus y is equal to 6. x plus y is equal to 6. ಇದನ್ನ ರೆಪ್ರೆಸೆಂಟ್ ಮಾಡುವಂತಹ ಲೈನ್ ಇದು. ಅರ್ಥ ಆಯ್ತಾ? ಈಗ ಸೆಕೆಂಡ್ ಈ ಲೀನಿಯರ್ ಈಕ್ವೇಶನ್ ರೆಪ್ರೆಸೆಂಟ್ ಮಾಡುವಂತ ಇದನ್ನು ನೋಡೋಣ. ಇದು x 0 ಇದ್ರೆ y ಸಹ 0 ಅಂದ್ರೆ ಈ ಪಾಯಿಂಟ್ ಇದೇನಿದು 0, 0. ನಂತರ x2 ಇದ್ರೆ y 1. ಹಾಗಾದ್ರೆ x2 y 1 ಇಲ್ಲಿ ಬರುತ್ತೆ. ಇದೇನಿದು 2, 1. ಈ ಪಾಯಿಂಟ್ ಇದು. ಈಗ ಇವೆರಡನ್ನು ಸಹ ನಾವು ಜಾಯಿನ್ ಮಾಡೋಣ. ಅದೇ ಕಲರ್ ಬೇಡ, ಕಲರ್ ವಾಟ್ ಕಲರ್ ಮಾಡೋಣ ನಾವು. ಈಗ ಈ ಲೈನ್ ಏನನ್ನ ಇಂಡಿಕೇಟ್ ಮಾಡುತ್ತೆ? ರೆಡ್ ಲೈನ್ ಇದು x minus 2y is equal to 0 ಇದನ್ನ ಇಂಡಿಕೇಟ್ ಮಾಡುತ್ತೆ. x minus 2y is equal to 0 ಇದನ್ನ ಇಂಡಿಕೇಟ್ ಮಾಡುವಂತಹ ಲೈನ್ ಇದು. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ನೋಡಿ, ಇವೆರಡು ಮೀಟ್ ಆಗಿರುವಂತ ಪಾಯಿಂಟ್, ಈ ಪಾಯಿಂಟ್ ಏನಿದೆ ಇದೆ ಈ ಎರಡು ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇರುವಂತಹ ಸೊಲ್ಯೂಷನ್. ಸ್ನೇಹಿತರೆ, ಇಲ್ಲಿಗೆ ನಾವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್ ಮಾಡಿದ್ವಿ ಅಂತ. ಆದ್ರೆ ಸೊಲ್ಯೂಷನ್ ಅನ್ನ ಇಷ್ಟು ಕಂಡುಹಿಡಿದ್ವಿ ಅಂದ್ರೆ ಇಲ್ಲಿಗೆ ಮುಗೀತು ಅಂತಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಏನಂದ್ರೆ, ನೀವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಿದಾಗ ಇಲ್ಲಿ ಎಷ್ಟು ಪಾಯಿಂಟ್ ಅಲ್ಲಿ ಇದು ಇಂಟರ್ಸೆಕ್ಟ್ ಆಯ್ತು, ಕೇವಲ ಒಂದೇ ಒಂದು ಪಾಯಿಂಟ್ ನಲ್ಲಿ ಇಂಟರ್ಸೆಕ್ಟ್ ಆಯ್ತು. ಅರ್ಥ ಆಯ್ತಾ? ಹಾಗಾಗಿ ಎಷ್ಟು ಸೊಲ್ಯೂಷನ್ಗಳಿದಾವೆ, ಕೇವಲ ಒಂದೇ ಒಂದು ಸೊಲ್ಯೂಷನ್ ಇದೆ ಅಂತ. ಅರ್ಥ ಆಯ್ತಾ? ಆ ಸೊಲ್ಯೂಷನ್ ಯಾವುದು? ಈ ಪಾಯಿಂಟ್. ಅಂದ್ರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನು, ಎಕ್ಸ್ ಎಕ್ಸ್ ನಲ್ಲಿ ಏನು ಬಂದಿದೆ 4. ಹಾಗಾಗಿ x is equal to 4. y ಎಷ್ಟಾಯ್ತು? 2 ದಲ್ಲಿದೆ. ಹಾಗಾಗಿ y is equal to 2. ಇವು ಎರಡೇ ಸೊಲ್ಯೂಷನ್ ಇರೋದು ಅಂದ್ರೆ x ಗೆ 4, y ಗೆ 2. ಇದಿಷ್ಟೇ ಸೊಲ್ಯೂಷನ್ ಇರೋದು ಅಂದ್ರೆ ಕೇವಲ ಒಂದೇ ಒಂದು ಸೊಲ್ಯೂಷನ್ ಬಂತು. ಅರ್ಥ ಆಯ್ತಾ? ಈ ರೀತಿ ಯಾವ್ದಾದ್ರು ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಅನ್ನ ಗ್ರಾಫ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡಿದಾಗ ಅವು ಒಂದೇ ಒಂದು ಪಾಯಿಂಟ್ ನಲ್ಲಿ ಈ ರೀತಿ ಇಂಟರ್ಸೆಕ್ಟ್ ಆದವು ಅಂದ್ರೆ ಅಲ್ಲಿ ನಮಗೆ ಸಿಗುವಂತದ್ದು ಎಕ್ಸ್ ಮತ್ತು ವೈ ಎರಡಕ್ಕೂ ಸಹ ಒಂದೊಂದೇ ವ್ಯಾಲ್ಯೂಸ್. ಈ ರೀತಿ ಒಂದೇ ಪಾಯಿಂಟ್ ನಲ್ಲಿ ಇಂಟರ್ಸೆಕ್ಟ್ ಆಯ್ತು, ಜೊತೆಗೆ ಎಕ್ಸ್ ಮತ್ತು ವೈಗೂ ಒಂದೊಂದೇ ಸೊಲ್ಯೂಷನ್ ಅನ್ನ ಕೊಡುತ್ತೆ ಅಂತೀವಲ್ಲ, ಈ ರೀತಿ ಬರುವಂತಹ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನಾವು ಏನಂತೀವಿ, ಅಥವಾ ಈ ರೀತಿ ಬರುವಂತಹ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್ ಇದನ್ನ ಏನಂತೀವಿ ಅಂದ್ರೆ ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಅಂತೀವಿ. ಅಥವಾ ಸ್ನೇಹಿತರೆ ಇದೇನಂತೀವಿ? ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಅಂತೀವಿ. ನಿಮಗೆ ಇದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಈಗ ಸೆಕೆಂಡ್ ಪಾಸಿಬಿಲಿಟಿಯನ್ನು ನಾವು ಸ್ಟಡಿ ಮಾಡೋಣ. ಈಗ ಎರಡನೇ ಪಾಸಿಬಿಲಿಟಿ ಏನು ಹೇಳಿದೆ? ಎರಡು ಲೈನ್ ಪ್ಯಾರಲಲ್ ಆಗಿರ್ತವೆ ಅಂತ. ಆ ರೀತಿ ಆದ್ರೆ ಹೇಗೆ ನಾವು ಸೊಲ್ಯೂಷನ್ ಅನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ಇನ್ನೊಂದು ಎಕ್ಸಾಂಪಲ್ ನಿಮ್ ಟೆಕ್ಸ್ಟ್ ಬುಕ್ ನಲ್ಲೇ ಕೊಟ್ಟಿರುವಂತದನ್ನ ಬಳಸಿ ಮಾಡೋಣ. ಈಗ ಬನ್ನಿ ಸ್ನೇಹಿತರೆ, ಇಲ್ಲಿ ನೋಡಿ, ಫಸ್ಟ್ ಈಕ್ವೇಶನ್ ಏನ್ ಬರ್ದಿದ್ದೀನಿ, x plus 2y minus 4 is equal to 0. ಈಗ ಇದಕ್ಕೆ ಒಂದು ಸ್ಟ್ರೇಟ್ ಲೈನ್ ಅನ್ನು ಡ್ರಾ ಮಾಡೋಣ ಗ್ರಾಫ್ ಮೇಲೆ. ಸ್ಟ್ರೇಟ್ ಲೈನ್ ಅನ್ನು ಗ್ರಾಫ್ ಮೇಲೆ ಡ್ರಾ ಮಾಡ್ಬೇಕಂದ್ರೆ ಎಷ್ಟು ಪಾಯಿಂಟ್ ಬೇಕು? 2 ಪಾಯಿಂಟ್ ಬೇಕು. ಹಾಗಾಗಿ ನಾವು ಮೊದಲು x ಮತ್ತು y ಇವುಗಳಿಗೆ ಎರಡೆರಡು ಪಾಯಿಂಟ್ ಗಳನ್ನ ತಗೊಳ್ಳೋಣ. ಫಸ್ಟ್ x ನಾವೇನಾದ್ರೂ 0 ಅಂತ ತಗೊಂಡ್ರೆ ನೋಡಿ, ಇಲ್ಲಿ x ಪ್ಲೇಸ್ ನಲ್ಲಿ ಏನಿರ್ತೀವಿ 0 plus 2y minus 4 is equal to 0. ಈಗ ನೋಡಿ, x 0 ಅಂತ ಆದಾಗ 2y is equal to minus 4 ಈ ಕಡೆ ಬಂದ್ರೆ ಪ್ಲಸ್ 4 ಆಗುತ್ತೆ. 0 plus 4 ಅಂದ್ರೆ 4, ಅದಕ್ಕೋಸ್ಕರ ಈಗ ಬರ್ತಿದ್ದೀನಿ. ನಂತರ y is equal to 4 ಇಲ್ಲಿ ಮಲ್ಟಿಪ್ಲೈ ಆಗಿರೋದು ಈ ಕಡೆ ಬಂದ್ರೆ ಡಿವೈಡೆಡ್ ಬೈ ಆಗುತ್ತೆ, ಡಿವೈಡೆಡ್ ಬೈ 2. ಹಾಗಾಗಿ 2 1 ಜಾ 2 2 ಜಾ ಹೋದ್ರೆ ಏನಾಗುತ್ತೆ? y is equal to 2. x 0 ಆದ್ರೆ y 2 ಆಗುತ್ತೆ. ಈಗ ಅದೇ ರೀತಿ x ಅನ್ನು ನಾವು 4 ಅಂತ ತಗೊಂಡ್ರೆ y ಏನಾಗುತ್ತೆ ಅಂತ ನೋಡೋಣ. x ಪ್ಲೇಸ್ ಅಲ್ಲಿ ಏನ್ ಬರೋಣ? 4 ಪ್ಲಸ್ 2y minus 4 is equal to 0. ನೋಡಿ, ಪ್ಲಸ್ 4 minus 4 ಸೇಮ್ ನಂಬರ್ಸ್, ಅಪೋಸಿಟ್ ಸೈಡ್ ಸಬ್ಟ್ರಾಕ್ಟ್ ಮಾಡಿದ್ವಿ, 0 ಬಂತು ಅಂತ. ಅಂದ್ಬಿಟ್ಟು ನಾವು ಯಾವುದೇ ರೀತಿ ಇಲ್ಲಿ ಕ್ಯಾನ್ಸಲ್ ಮಾಡ್ಬಿಟ್ರು ಅಂತ ಹಂಗೇನು ಅನ್ಕೊಳ್ಬೇಕಾಗಿಲ್ಲ. ಈಗ 2y is equal to 0, y is equal to 0. ಇಲ್ಲಿರುವಂತಹ 2 ಈ ಕಡೆ ಹೋದ್ರೆ ಡಿವೈಡೆಡ್ ಬೈ 2 ಆಗುತ್ತೆ, ಅಂದ್ರೆ y is equal to 0.
ಅರ್ಥಾತ್ ಸ್ನೇಹಿತರೆ ಈಗ ನಾವು ಫಸ್ಟ್ ಇದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಎಕ್ಸ್ ಪ್ಲಸ್ 2y ಮೈನಸ್ 4 ಇಸ್ ಈಕ್ವಲ್ ಟು 0. ಮತ್ತು ಇದನ್ನು ನಾವು ನಂಬರ್ ಲೈನ್ ಆಗಿ ಗ್ರಾಫ್ ಶೀಟ್ ಮೇಲೆ ಹಾಕ್ಬಿಡೋಣ. ನೋಡಿ ಸ್ನೇಹಿತರೆ, ಫಸ್ಟ್ ಎಕ್ಸ್ 0 ಇದ್ರೆ y 2, ಎಕ್ಸ್ 0 y 2. ಹಾಗಾದ್ರೆ ಈ ಪಾಯಿಂಟ್ ಇದೇನಿದು 0, 2. ಓಕೆ, ಅದೇ ರೀತಿ ಸೆಕೆಂಡ್ ಪಾಯಿಂಟ್ ಏನು ಬಂದ್ರೆ ಎಕ್ಸ್ 4 y 0, ಎಕ್ಸ್ 4 ಬಂದಿದೆ, y 0 ಅಂದ್ರೆ ಈ ಪಾಯಿಂಟ್ ಇದೇನಿದು 4, 0. ಈಗ ಇವೆರಡು ಪಾಯಿಂಟ್ಗಳನ್ನು ಜಾಯಿನ್ ಮಾಡಿದ್ರೆ ನಮಗೆ ಬೇಕಾದಂತಹ ಲೀನಿಯರ್ ಇಕ್ವೇಶನ್ ಎಕ್ಸ್ ಪ್ಲಸ್ 2y ಮೈನಸ್ 4 ಇದು ಸಿಗುತ್ತೆ. ಇದು ಎಕ್ಸ್ ಪ್ಲಸ್ 2y ಮೈನಸ್ 4, ಎಕ್ಸ್ ಪ್ಲಸ್ 2y ಮೈನಸ್ 4 ಇಸ್ ಈಕ್ವಲ್ ಟು 0. ಇದನ್ನು ಹೇಳುವಂತಹ ಲೈನ್, ಈ ಲೀನಿಯರ್ ಇಕ್ವೇಶನ್ ನ ಲೈನ್. ಈಗ ಇದೇ ರೀತಿ ನಾವು ಸೆಕೆಂಡ್ ಇಕ್ವೇಶನ್ ಇದಕ್ಕೂ ಸಹ ಎಕ್ಸ್ ಮತ್ತು ವೈ ಇವುಗಳ ಒಂದು ಬಾಕ್ಸ್ ಅನ್ನ ಹಾಕಿ ಎರಡು ಪಾಯಿಂಟ್ಗಳನ್ನ ಪಡ್ಕೋಬೇಕು. ಅವಾಗ ನಮ್ಗೆ ಏನಾಗುತ್ತೆ, ಎರಡು ಪಾಯಿಂಟ್ ಸಿಕ್ಕರೆ ಲೈನ್ ಅನ್ನು ಡ್ರಾ ಮಾಡಬಹುದು. ಮೊದಲಿಗೆ ಎಕ್ಸ್ ವ್ಯಾಲ್ಯೂ ನಾವು 0 ಅಂತ ತಗೊಂಡ್ರೆ ಏನಾಗುತ್ತೆ ನೋಡಿ. ಇದು ಯಾವ್ದು, 2x ಪ್ಲಸ್ 4y ಮೈನಸ್ 12 ಇಸ್ ಈಕ್ವಲ್ ಟು 0. ಅದಕ್ಕೋಸ್ಕರ ಓಕೆ. ಈಗ 2x ವ್ಯಾಲ್ಯೂ 0 ಪ್ಲಸ್ 4y ಮೈನಸ್ 12 ಇಸ್ ಈಕ್ವಲ್ ಟು 0. 2 ಇಂದ ಯಾವ್ದು ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ, ಅಲ್ಲ 0 ಇಂದ ಯಾವ್ದು ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ 0 ಆಗುತ್ತೆ. ಹಾಗಾಗಿ 4y ಇಸ್ ಈಕ್ವಲ್ ಟು 0. ಈ 12 ಮೈನಸ್ ಇದೆ, ಈ ಕಡೆ ಹೋದ್ರೆ ಏನಾಗುತ್ತೆ, ಟ್ರಾನ್ಸ್ಫರ್ ಮಾಡಿದಾಗ ಪ್ಲಸ್ 12 ಆಗುತ್ತೆ. ನಂತರ y ಇಸ್ ಈಕ್ವಲ್ ಟು 12, 4 ಈ ಕಡೆ ಹೋದಾಗ ಈ ಮಲ್ಟಿಪ್ಲೈ ಆಗಿರೋದು ಡಿವೈಡ್ ಆಗುತ್ತೆ. 4 1 ಜಾ 4, 3 is 12. ಹಾಗಾಗಿ y ಇಸ್ ಈಕ್ವಲ್ ಟು 3 ಬಂತು. ನಂತರ ಎಕ್ಸ್ ವ್ಯಾಲ್ಯೂ ನಿಮ್ಗೆ ಬೇಕಾಗಿತ್ತು ತಗೊಳ್ರಿ, ನಾವು ಅಕಸ್ಮಾತ್ 6 ತಗೊಂಡೆ ಅಂತ ಅನ್ಕೊಳ್ರಿ. 6 ತಗೊಂಡ್ರೆ ಏನಾಗುತ್ತೆ ನೋಡಿ, 2x ಅಂದ್ರೆ 2 ಇಂಟು 6 ಪ್ಲಸ್ 4y ಮೈನಸ್ 12 ಇಸ್ ಈಕ್ವಲ್ ಟು 0. ಯಾಕೆ 6 ತಗೊಂಡೆ ಅಂದ್ರೆ ಪ್ಲಸ್ 12 ಇದು ಮೈನಸ್ 12 ಕ್ಯಾನ್ಸಲ್ ಮಾಡಕ್ಕೆ ಈಸಿ ಆಗುತ್ತೆ ಅಂತ, ಅದಕ್ಕೋಸ್ಕರ. ಲೇಜಿ ಫೆಲೋಸ್ ಆಗ್ಬಿಟ್ಟಿವಿ ನಾವು ಈಗ. ನೀವು ಲೇಜಿ ಫೆಲೋಸ್ ಅಲ್ಲ, ಬಹಳ ಚೆನ್ನಾಗಿ ಸಾಲ್ವ್ ಮಾಡ್ತಿರ್ ಗೊತ್ತು. ಪ್ಲಸ್ 12 ಮೈನಸ್ 12 0 ಆಯ್ತು. ನಂತರ 4y ಇಸ್ ಈಕ್ವಲ್ ಟು 0. ನಂತರ y ಇಸ್ ಈಕ್ವಲ್ ಟು 0, ಇಲ್ಲಿ ಮಲ್ಟಿಪ್ಲೈ ಆಗಿದೆ, ಈ ಕಡೆ ಹೋದ್ರೆ ಡಿವೈಡೆಡ್ ಬೈ, ಹಾಗಾಗಿ y ಇಸ್ ಈಕ್ವಲ್ ಟು 0. x 6 ಆದ್ರೆ y 0 ಆಯ್ತು. ಈಗ ಎರಡು ಪಾಯಿಂಟ್ಗಳು ಸಿಕ್ಕು ಅಂದ್ರೆ ನಾವು ಇದನ್ನು ಸಹ ಗ್ರಾಫ್ ಮೇಲೆ ಪ್ಲಾಟ್ ಮಾಡಬಹುದು, ಅಂದ್ರೆ ಗ್ರಾಫ್ ಶೀಟ್ ಮೇಲೆ ಪ್ಲಾಟ್ ಮಾಡಬಹುದು. ಓಕೆ, ಎಕ್ಸ್ 0 y 3 ಈ ಪಾಯಿಂಟ್ ಏನಿದು 0, 3. ಓಕೆ, ನಂತರ ಎಕ್ಸ್ 6 ಇದು y 0 ಅಂದ್ರೆ ಈ ಪಾಯಿಂಟ್. ಓಕೆ, 6, 0. ಈಗ ಇವು ಎರಡು ಪಾಯಿಂಟ್ಗಳನ್ನ ಜಾಯಿನ್ ಮಾಡೋಣ. ಇವು ಎರಡು ಒಂದಕ್ಕೊಂದು ಪ್ಯಾರಲಲ್ ಆಗೇ ಇದಾವೆ. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ, ಎರಡು ಲೀನಿಯರ್ ಇಕ್ವೇಶನ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡುವಂತಹ, ರೆಪ್ರೆಸೆಂಟ್ ಮಾಡುವಂತಹ ಈ ಗ್ರಾಫ್ ಲೈನ್ಸ್ ಇವು ಏನಿದಾವೆ ಒಂದಕ್ಕೊಂದು ಪ್ಯಾರಲಲ್ ಇದಾವೆ. ಅಂದ್ರೆ ಒಂದಕ್ಕೆ ಇನ್ನೊಂದು ಟಚ್ ಆಗೋದೇ ಇಲ್ಲ. ಒಂದಕ್ಕೆ ಇನ್ನೊಂದು ಒಂದ್ ಹತ್ರ ಟಚ್ ಆದಾಗ ಒಂದೇ ಒಂದು ಸೊಲ್ಯೂಷನ್ ಅಂತ ಹೇಳಿದ್ದೆ. ಇಲ್ಲಿ ಒಂದಕ್ಕೆ ಇನ್ನೊಂದು ಟಚ್ ಆಗೋದೇ ಇಲ್ಲ ಅಂದ್ರೆ ನೋ ಸೊಲ್ಯೂಷನ್. ದೀಸ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ದೇ ಆರ್ ನಾಟ್ ಅಟ್ ಆಲ್ ಹ್ಯಾವಿಂಗ್ ಎನಿ ಸೊಲ್ಯೂಷನ್. 2x ಪ್ಲಸ್ 4y ಮೈನಸ್ 12 ಇಸ್ ಈಕ್ವಲ್ ಟು 0. ನೋಡಿ, ಎರಡು ಒಂದಕ್ಕೆ ಇನ್ನೊಂದು ಟಚ್ ಆಗಲೇ ಇಲ್ಲ ಅಂದ್ರೆ ದಿಸ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ ಟೂ ವೇರಿಯೇಬಲ್ಸ್ ದೇ ಆರ್ ನಾಟ್ ಅಟ್ ಆಲ್ ಹ್ಯಾವಿಂಗ್ ಎನಿ ಸೊಲ್ಯೂಷನ್. ಸೊಲ್ಯೂಷನ್ಸ್ ಇಲ್ಲ ಅಂದ್ರೆ ಇದೇನಂತೀವಿ, ಒಂದ್ ಸೊಲ್ಯೂಷನ್ ಇದ್ದಾಗ ಏನಂತೀವಿ, ಕನ್ಸಿಸ್ಟೆಂಟ್ ಅಂತಿದ್ವಿ. ಇದನ್ನೇನಂತೀವಿ, hence these are called as inconsistent pair of linear equations. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಇದೇ ರೀತಿ ಥರ್ಡ್ ಪಾಸಿಬಿಲಿಟಿ ಏನು, ಒಂದು ಲೀನಿಯರ್ ಇಕ್ವೇಶನ್ ಲೈನ್ ಇನ್ನೊಂದು ಲೀನಿಯರ್ ಇಕ್ವೇಶನ್ ಲೈನ್ ಮೇಲೆ ಕರೆಕ್ಟ್ ಆಗಿ ಕೋಇನ್ಸೈಡ್ ಆಗೋದು, ಒಂದು ಇನ್ನೊಂದು ಮೇಲೆ ಕೂತ್ಕೊಳ್ಳೋದು ಅಥವಾ ಮಕ್ಕಳೋದು, ಏನ್ ಅನ್ಕೊಂಡ್ರಿ ಆ ರೀತಿ ಇರುವಂತಹ ಥರ್ಡ್ ಪಾಸಿಬಿಲಿಟಿ. ಅದನ್ನ ಈಗ ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲಿ ಅರ್ಥ ಮಾಡ್ಕೊಂತಿದ್ರಿ. ಈ ರೀತಿ ಅರ್ಥ ಮಾಡ್ಕೊಂಡ್ರೆ ನಿಮ್ಮನ್ನ ಯಾರು ಚೆನ್ನಾಗಿ ಸ್ಕೋರ್ ಮಾಡೋದ್ರಲ್ಲಿ ಸ್ಟಾಪ್ ಮಾಡಕ್ ಆಗೋದೇ ಇಲ್ಲ. ಈಗ ಥರ್ಡ್ ಪಾಸಿಬಿಲಿಟಿ ಅನ್ನು ಸ್ಟಡಿ ಮಾಡ್ತೀವಿ. ಇದಕ್ಕೂ ಸಹ ನಾವು ಎರಡು ಈಕ್ವೇಶನ್ ಗಳನ್ನು ತಗೊಂಡಿದೀವಿ. ಎರಡು ಲೀನಿಯರ್ ಇಕ್ವೇಶನ್ ಇನ್ ಟೂ ವೇರಿಯೇಬಲ್ಸ್ ಗಳಿಗೂ ಸಹ ಒಂದೊಂದು ಲೈನ್ ಅನ್ನ ಡ್ರಾ ಮಾಡಬೇಕು. ಲೈನ್ ಡ್ರಾ ಮಾಡ್ಬೇಕಂದ್ರೆ ಎರಡು ಪಾಯಿಂಟ್ ಬೇಕು. ಎರಡು ಪಾಯಿಂಟ್ ಬೇಕಂದ್ರೆ ಮೊದಲು ಎಕ್ಸ್ ಗೆ ನಾವು
0 ಹಾಕೊಂಡ್ರೆ ಏನಾಗುತ್ತೆ 2x, ಹಾಗಾಗಿ 2 into 0 plus 3y is equal to 9. ಓಕೆ, ಈಗ ನೋಡಿ 2 ಇಂದ ಅಥವಾ 0 ಇಂದ ಯಾವುದೇ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ 0ನೇ ಬಂತು, ಹಾಗೆ ಉಳಿದಿದ್ದು 3y is equal to 9. y is equal to 9 by ಇಲ್ಲಿ ಮಲ್ಟಿಪ್ಲೈ ಆಗಿದೆ, ಈ ಕಡೆ ಬಂದಾಗ ಡಿವೈಡ್ ಆಗುತ್ತೆ, 3 1 ಜಾ 3 3 ಜಾ, ಹಾಗಾಗಿ y is equal to 3. ಅರ್ಥ ಆಗುತ್ತಾ ಸ್ನೇಹಿತರೆ? ಅದೇ ರೀತಿ ಇಲ್ಲಿ ನೋಡಿ, ನೆಕ್ಸ್ಟ್ x ವ್ಯಾಲ್ಯೂ ನಾವೇನಾದ್ರೂ 4.5 ತಗೊಂಡ್ವಿ ಅಂತ ಅನ್ಕೊಂಡ್ರೆ, ಯಾಕೆ 4.5 ತಗೊಂಡಿದ್ದೀನಿ ಅಂದ್ರೆ ಆಗಲೇ ನಾವು ಸ್ವಲ್ಪ ಲೇಜಿ ಆಗ್ತಿದೀವಿ ಅಂತಂದೇಳಿ ಇದು ಪ್ಲಸ್ ಇದೆ, ಈ ಕಡೆಗೆ ಇದೇನಾದ್ರು ಇತ್ತಂದ್ರೆ ಏನಾಗ್ತಿತ್ತು -9 ಆಗ್ತಿತ್ತಾ, ಹಂಗಾಗಿ ಇಲ್ಲಿ 2 into 4.5 ಮಾಡ್ಬಿಟ್ರೆ +9 -9 0 ಬರುತ್ತಲ್ಲ, ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ 4.5 ತಗೊಂಡಿದ್ದೀನಿ, ಮತ್ತೇನಲ್ಲ. ಓಕೆ, ಈಗ 2x ವ್ಯಾಲ್ಯೂ 4.5 plus 3y is equal to 9. ಈಗ ನೋಡಿ 2 into 4.5 9 ಆಗುತ್ತೆ, ಪ್ಲಸ್ 3y is equal to 9. ಈ 9 ಆ ಕಡೆ ಏನಾಗುತ್ತೆ, 3y is equal to 9 ಪ್ಲಸ್ 9 ಈ ಕಡೆ ಹೋದ್ರೆ -9. 3y is equal to 9 ಅಲ್ಲಿ 9 ಹೋದ್ರೆ 0, ಹಾಗಾಗಿ y is equal to 0 by 3. ಹಂಗಂದ್ರೆ 0ನೇ, ಹಾಗಾದ್ರೆ y ವ್ಯಾಲ್ಯೂ 0 ಬಂತು. ಅರ್ಥ ಆಗುತ್ತಾ ಸ್ನೇಹಿತರೆ? ಈಗ ಅದೇ ರೀತಿ ನಾವು ಈ ಲೀನಿಯರ್ ಇಕ್ವೇಶನ್ಗೂ ಸಹ ಎರಡು ಪಾಯಿಂಟ್ಸ್ ಗಳನ್ನ ಫೈಂಡ್ ಔಟ್ ಮಾಡೋಣ. ಫಸ್ಟ್ x ವ್ಯಾಲ್ಯೂ ನಾವು 0 ಕನ್ಸಿಡರ್ ಮಾಡಿದ್ವಿ ಅಂತ ಅನ್ಕೊಂಡ್ವಿ. ಈಗ ನೋಡಿ 4x 4 into 0 plus 6y is equal to 18. 0 ಇಂದ ಯಾವುದೇ ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ, ಹಾಗಾಗಿ 6y is equal to 18. ನಂತರ y is equal to 18 divided by 6. ಮಲ್ಟಿಪ್ಲೈ ಆಗಿದೆ, ಈ ಕಡೆ ಬಂದಾಗ ಡಿವೈಡ್ ಆಯ್ತು, 6 1 ಜಾ 6 3 ಜಾ, y is equal to 3 ಬಂತು. ಓಕೆ, ನಂತರ x ವ್ಯಾಲ್ಯೂ ಅದನ್ನ ನಾವು 3 ತಗೊಂಡಿದೀವಿ ಅಂತ ಅನ್ಕೊಂಡ್ರಿ. ಈಗ ನೋಡಿ 4 into x ವ್ಯಾಲ್ಯೂ ಎಷ್ಟು ತಗೊಂಡಿದೀವಿ, 3 plus 6y is equal to 18. 4 3 ಜಾ 12 plus 6y is equal to 18. 6y is equal to 18 plus ಈ ಕಡೆ ಹೋದ್ರೆ -12. 6y is equal to 18 ನಲ್ಲಿ 12 ಹೋದ್ರೆ 6. y is equal to 6. ಈ 6 ಈ ಕಡೆ ಹೋದ್ರೆ ಡಿವೈಡ್ ಆಗುತ್ತೆ, ಕ್ಯಾನ್ಸಲ್ ಆದ್ರೆ 1. y is equal to 1. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ನೀವಿಗೆ ಬೇಕಾದ್ರೆ ಇದು ಒಂದನ್ನ ನೀವು ಮಾಡ್ಕೊಂಡ ತಕ್ಷಣ ಇದರ ಲೈನ್ ಅನ್ನ ಡ್ರಾ ಮಾಡ್ಕೊಂಡು, ನಂತರ ಇದರ ಎರಡು ಪಾಯಿಂಟ್ ಅನ್ನ ಫೈಂಡ್ ಔಟ್ ಮಾಡಿದ ತಕ್ಷಣ ಅದರ ಲೈನ್ ಅನ್ನು ಸಹ ನೀವು ಈ ರೀತಿ ಸಪರೇಟ್ ಆಗಾದ್ರೂ ಮಾಡಬಹುದು. ಹಿಂದಿನ ಎಕ್ಸಾಂಪಲ್ ನಲ್ಲಿ ಮಾಡಿದ್ನಲ್ಲ ಆ ರೀತಿನಾದ್ರೂ ಮಾಡಬಹುದು, ಅಥವಾ ಎರಡಕ್ಕೂ ಇರುವಂತಹ ಎರಡು ಪಾಯಿಂಟ್ ನ ತಗೊಂಡು ಒಂದೇ ಸಾರಿ ಗ್ರಾಫ್ ನಲ್ಲಿ ನೀವು ಪ್ಲಾಟ್ ಮಾಡಬಹುದು, ನಿಮ್ ಇಷ್ಟ. ಓಕೆ, ಈಗ ನೋಡಿ ಮೊದಲಿಗೆ 2x plus 3y is equal to 9 ಇದರ ಲೈನ್ ಅನ್ನ ಈಗ ಡ್ರಾ ಮಾಡೋಣ. ನೋಡಿ x ವ್ಯಾಲ್ಯೂ ಎಷ್ಟಿದೆ, 0. y ವ್ಯಾಲ್ಯೂ ಏನಿದೆ 3, ಅಂದ್ರೆ ಈ ಪಾಯಿಂಟ್, ಹಾಗಾಗಿ 0, 3 ಇದು ಒಂದೇದು. ಅರ್ಥಾತ್ ಸ್ನೇಹಿತರೆ, ಎರಡನೇ ಪಾಯಿಂಟ್ ಏನು, 4.5 0. 4.5 ಅಂದ್ರೆ 4 ಮತ್ತು 5 ಎರಡರ ಮಧ್ಯೆ ಬರುತ್ತೆ, 0 ಅಂದ್ರೆ ಇಲ್ಲಿ, ಹಾಗಾಗಿ ಈ ಪಾಯಿಂಟ್ ಇದೇನಿದು 4.5, 0 ಈ ಪಾಯಿಂಟ್. ಈಗ ಇವೆರಡು ಪಾಯಿಂಟ್ ಗಳನ್ನ ಜಾಯಿನ್ ಮಾಡೋಣ. ನೋಡಿ ಸ್ನೇಹಿತರೆ, ಇದು ಏನನ್ನ ಹೇಳುವಂತದ್ದು, 2x plus 3y is equal to 9. ಈಗ ಇದನ್ನು ಸಹ ನೋಡೋಣ. x 0 ಇತ್ತಂದ್ರೆ y ಏನಾಗಿದೆ, 3 ಆಗಿದೆ, ಅಂದ್ರೆ x 0 y 3 ಇಲ್ಲಿಗೆ ಬಂತು. 0, 3 ಆಲ್ರೆಡಿ ಬರ್ತೀವಲ್ಲ. ನಂತರ x 3 ಇದ್ರೆ y 1, ನೋಡ್ರಿ x 3 ಇದ್ರೆ y 1 ಅಂದ್ರೆ ಇಲ್ಲಿಗೆ ಬಂತು 3, 1. ಅರ್ಥ ಸ್ನೇಹಿತರೆ? ನೋಡ್ರಿ, ಎರಡು ಸಹ ಪಾಯಿಂಟ್ಗಳು ಆಲ್ರೆಡಿ ಇರುವಂತ ಲೈನ್ ಮೇಲೆ ಬಂದಿದ್ದಾವೆ, ಹಾಗಾಗಿ ಒಂದು ಲೈನ್ ಇನ್ನೊಂದು ಲೈನಿನ ಮೇಲೆ ಕೋಇನ್ಸೈಡ್ ಆಗಿದೆ ಅಥವಾ ಕರೆಕ್ಟ್ ಆಗಿ ಕೂತ್ಕೊಂಡಿದೆ ಅಂತ ಹೇಳ್ಬೋದಾ? ಈಗ ಇದನ್ನೇನಂತ ಹೇಳ್ತೀವಿ, 4x plus 6y is equal to 18. ಅರ್ಥದ ಸ್ನೇಹಿತರೆ? ಈಗ ನೋಡಿ, ಒಂದ್ ಲೈನ್ ಮೇಲೆ ಇನ್ನೊಂದು ಲೈನ್ ಕರೆಕ್ಟ್ ಆಗಿ ಕೋಇನ್ಸೈಡ್ ಆಗಿದೆ ಅಂದ್ರೆ ಎರಡೂ ಲೈನ್ಗಳು ಸಹ ಈಕ್ವಿವ್ಯಾಲೆಂಟ್ ಅಂತ. ಎರಡೂ ಲೈನ್ಗಳನ್ನು ಸಹ ನಾವು ಎಷ್ಟಾದ್ರೂ ಎಕ್ಸ್ಟೆಂಡ್ ಮಾಡಬಹುದು ಅಂತ. ಹಾಗಾದ್ರೆ
ಪ್ರತಿಯೊಂದು ಪಾಯಿಂಟು ಸಹ ಒಂದೊಂದು ಸೊಲ್ಯೂಷನ್ ಅನ್ನ ಕೊಡ್ತಾನೆ ಹೋಗುತ್ತೆ. ಇಟ್ ಹ್ಯಾಸ್ ಇನ್ಫಿನಿಟ್ಲಿ ಮೆನಿ ನಂಬರ್ ಆಫ್ ಸೊಲ್ಯೂಷನ್ಸ್. ಈ ರೀತಿ ಒಂದು ಲೈನ್ ಇನ್ನೊಂದು ಲೈನ್ ಮೇಲೆ, ಅಂದ್ರೆ ಒಂದು ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯಬಲ್ ನ ಗ್ರಾಫ್ ಲೈನ್ ಇನ್ನೊಂದು ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯಬಲ್ ನ ಗ್ರಾಫ್ ಲೈನ್ ಮೇಲೆ ಕುತ್ಕೊಂತ ಅಂದ್ರೆ ಅವಾಗ ನಾವು ಇದನ್ನ ಏನಂತೀವಿ, ಇದನ್ನ ಡಿಪೆಂಡೆಂಟ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯಬಲ್ಸ್. ಇದು ಆಲ್ವೇಸ್ ಕನ್ಸಿಸ್ಟೆಂಟ್. ಕೇವಲ ಒಂದೇ ಒಂದು ಪಾಯಿಂಟ್ ಮೇಲೆ ಟಚ್ ಆದ್ರೆ ಸಾಕು ಕನ್ಸಿಸ್ಟೆಂಟ್ ಅಂತ ಅಂದಿದ್ವಿ. ಹಾಗಾದ್ರೆ ಪ್ರತಿಯೊಂದು ಪಾಯಿಂಟ್ ಸಹ ಇದು ಟಚ್ ಆಗೇ ಇದೆ ಅಂದ್ರೆ ಇದನ್ನು ಸಹ ನಾವು ಕನ್ಸಿಸ್ಟೆಂಟ್ ಅಂತ ಅನ್ಬಹುದು. ಇಟ್ ಈಸ್ ಆಲ್ವೇಸ್ ಕನ್ಸಿಸ್ಟೆಂಟ್. ಅರ್ಥಾತ್ ಸ್ನೇಹಿತರೆ, 3 ಪಾಸಿಬಿಲಿಟಿಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರಿ. ಬನ್ನಿ ಸ್ನೇಹಿತರೆ, ಈಗ ನಾವು ಬಹಳ ವಿಶೇಷವಾದಂತಹ ಒಂದು ಇನ್ಫಾರ್ಮೇಶನ್ ಅನ್ನ ಅರ್ಥ ಮಾಡ್ಕೊಂತೀವಿ. ಇದು ಹೊಸದೇನೂ ಅಲ್ಲ, ಆಲ್ರೆಡಿ ನೀವು ಕಲ್ತಿರುವಂತದ್ದು. ಈಗ ನೀವು ಈ 3 ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಗಳನ್ನ ನೋಡಿದ್ರಿ, ಅವುಗಳಿಗೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಸಹ ಮಾಡಿದ್ರಿ, ಹೌದಾ? ಈಗ ಇಷ್ಟನ್ನ ಇಟ್ಕೊಂಡು ಇನ್ನೊಂದಿಷ್ಟು ಕ್ವಶನ್ಸ್ ಗಳಿಗೆ, ಈ ಲೆಸನ್ ನಲ್ಲಿ ಬರುವಂತಹ ಮತ್ತೊಂದಿಷ್ಟು ಕ್ವಶನ್ಸ್ ಗಳಿಗೆ ನೀವು ಸುಲಭವಾಗಿ ಸಾಲ್ವ್ ಮಾಡೋದನ್ನ ಇಲ್ಲೇ ಕಲ್ತ್ಬಿಡ್ಬೋದು. ನೋಡಿ ಹೇಗೆ ಅಂದ್ರೆ, ಫಸ್ಟ್ ಪೇರ್ ಆಫ್ ಲೈನ್ಸ್ ಅಥವಾ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯಬಲ್ಸ್, ಇದನ್ನ ನಾವು ಗ್ರಾಫಿಕಲ್ ಆಗಿ ರೆಪ್ರೆಸೆಂಟ್ ಮಾಡಿದಾಗ ಏನಾಯ್ತು, ಇಂಟರ್ಸೆಕ್ಟಿಂಗ್ ಲೈನ್ಸ್ ಬಂತು. ಅದನ್ನ ನೀವು ನೋಡಿದ್ರಿ. ಜೊತೆಗೆ ಎಕ್ಸಾಕ್ಟ್ಲಿ ಒಂದು ಸೊಲ್ಯೂಷನ್ ಬಂತು, ಅದು ನಿಮ್ಗೆ ಗೊತ್ತಾಗಿದೆ. ಸೆಕೆಂಡ್ ಅನ್ನು ನೋಡಿದಾಗ ನಾವು ಪ್ಯಾರಲಲ್ ಲೈನ್ಸ್ ಅನ್ನ ಪಡ್ಕೊಂಡ್ವಿ, ಅವಾಗ ಒಂದು ಸೊಲ್ಯೂಷನ್ ಇಲ್ಲ, ಅದನ್ನು ಅರ್ಥ ಮಾಡ್ಕೊಂಡ್ವಿ. ಥರ್ಡ್, ಇವು 2 ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯಬಲ್ಸ್, ಇವುಗಳನ್ನ ತಗೊಂಡಾಗ ಒಂದು ಇನ್ನೊಂದ್ರ ಮೇಲೆ ಕುತ್ಕೊಂಡ್ಬಿಡ್ತು, ಅವಾಗ ಏನಾಯ್ತು, ಕೋಇನ್ಸಿಡೆಂಟ್ ಲೈನ್ಸ್ ಅಂತೀವಿ. ಅವಾಗ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್ ಬಂತು. ಇದು ನಮಗೆ ಗೊತ್ತಾಗಿದೆ. ಸ್ನೇಹಿತರೆ, ಇದೆಲ್ಲ ಕಲ್ತಿದೀವಿ, ಮತ್ತೆ ಯಾಕೆ ಹೇಳ್ತಿದಾರೆ ಅಂತ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಗ್ರಾಫ್ ಅನ್ನ ಹಾಕದೇನೆ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅನ್ನು ನೋಡಿದಾಗ ಅದು ಇಂಟರ್ಸೆಕ್ಟಿಂಗ್ ಲೈನ್ಸ್ ಅನ್ನ ಪಡ್ಕೊಳ್ಳುತ್ತೋ, ಅಥವಾ ನಾವು ಗ್ರಾಫ್ ಅನ್ನ ಹಾಕಿದಾಗ ಅದೇನಾದ್ರೂ ಪ್ಯಾರಲಲ್ ಲೈನ್ಸ್, ಈ ರೀತಿ 2 ಪ್ಯಾರಲಲ್ ಲೈನ್ಸ್ ಬರ್ತಾವೋ, ಅಥವಾ ಒಂದ್ ಲೈನ್ ಮೇಲೆ ಇನ್ನೊಂದು ಲೈನ್ ಕುತ್ಕೊಂಡು ಅಥವಾ ಕೋಇನ್ಸಿಡೆಂಟ್ ಲೈನ್ ಬರ್ತಾವೋ ಅನ್ನೋದನ್ನ ಗ್ರಾಫ್ ಅನ್ನ ಹಾಕದಂತೆ ನಾವು ಕಂಡುಹಿಡಿಬಹುದು. ಆ ಟ್ರಿಕ್ ಅನ್ನ ಕಲಿಯೋದಕ್ಕೋಸ್ಕರ ಅಥವಾ ಅದನ್ನ ನಾವೀಗ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಬಂದಿದ್ದೀವಿ ಸ್ನೇಹಿತರೆ. ಅದಕ್ಕೋಸ್ಕರ ಈ ಟೇಬಲ್ ಹಾಕಿದ್ದೀನಿ. A1/A2 ನೋಡಿ, ಇಲ್ಲಿ ಎ, ಇದನ್ನ ಫಸ್ಟ್ ಈಕ್ವೇಶನ್ ಏನಿದೆ, ಎಕ್ಸ್ ಜೊತೆ ಇರೋದನ್ನ ನಾವು ಆ ಕೋಎಫಿಷಿಯಂಟ್ ಅನ್ನ ಎ ಅಂತ ಅಂತೀವಿ. ಹಾಗಾಗಿ ಇಲ್ಲಿ ಎಕ್ಸ್ ಜೊತೆ ಏನಿದೆ 1 ಡಿವೈಡೆಡ್ ಬೈ A2, ಈ ಎಕ್ಸ್ ಜೊತೆ ಇರೋದು ಸಹ 1/1 ಬಂತು. ನಂತರ B1/B2, ವೈ ಜೊತೆ ಇರುವಂತಹ ಕೋಎಫಿಷಿಯಂಟ್ ಅನ್ನು ನಾವು ಬಿ ಅಂತ ಅಂತೀವಿ. ಇದ್ರದ್ದು B1, ಇದು ಡಿವೈಡೆಡ್ ಬೈ B2, ಯಾಕಂದ್ರೆ ವೈ ಜೊತೆ ಇರುವಂತಹ ಎರಡನೆಯ ಲೀನಿಯರ್ ಇಕ್ವೇಶನ್ ಅನ್ನ ಕೋಎಫಿಷಿಯಂಟ್. ನಂತರ ನೋಡಿ C1/C2, C1 ಏನಾಗುತ್ತೆ, ಇಲ್ಲಿ ನೋಡಿ x ಪ್ಲಸ್ ವೈ ಇಸ್ ಈಕ್ವಲ್ ಟು 6 ಅಂದ್ರೆ x ಪ್ಲಸ್ ವೈ, ಇದು ಈ ಕಡೆ ಬಂದ್ರೆ -6 ಇಸ್ ಈಕ್ವಲ್ ಟು 0. ಸಿ ಪ್ಲೇಸ್ ನಲ್ಲಿ ಇದು ಬಂದಾಗ -6 ಆಗುತ್ತೆ. ಅದಕ್ಕೋಸ್ಕರ ಏನ್ ಬರೆಯೋದು, -6 ಡಿವೈಡೆಡ್ ಬೈ, ಇಲ್ಲಿ ಏನಿಲ್ಲ ಅಂದ್ರೆ 0. ಅರ್ಥ ಆಗ್ತದೆ ನೋಡಿ. ಈಗ ರೇಷಿಯೋಗಳನ್ನ ಕಂಪೇರ್ ಮಾಡಿ ನೋಡ್ರಿ. ನೋಡ್ರಿ, ಕಂಪ್ಯಾರಿಸನ್ ಆಫ್ ರೇಷಿಯೋಸ್ ಅಂತ ಬರ್ದಿದ್ವಿ. ಈಗ ನೀವು ರೇಷಿಯೋಗಳನ್ನ ಕಂಪೇರ್ ಮಾಡಿ ನೋಡಿದ್ರೆ ಯಾವು ಸಹ ಈಕ್ವಲ್ ಇಲ್ಲ. A1 ಡಿವೈಡೆಡ್ ಬೈ A2 ಈಸ್ ನಾಟ್ ಈಕ್ವಲ್ ಟು B1 ಡಿವೈಡೆಡ್ ಬೈ B2. ಇದು ಅಂತೂ ಈಕ್ವಲ್ ಇಲ್ಲ. ಬೇಕಾದ್ರೆ ನೀವು ಬರೀಬಹುದು, ಬಿಟ್ರೆ ಬಿಡ್ಬೋದು. ಅರ್ಥ ಆಯ್ತಾ? ನಂತರ ನೋಡಿ, ಇದನ್ನ ತಗೋಣ. ಇದನ್ನ ನಾವು ಫಸ್ಟ್ ಲೀನಿಯರ್ ಇಕ್ವೇಶನ್ ಅಂತ ತಗೊಂಡಾಗ A1 ಅಂದ್ರೆ ಎಕ್ಸ್ ನ ಕೋಎಫಿಷಿಯಂಟ್ 1 ಡಿವೈಡೆಡ್ ಬೈ A2 ಅಂದ್ರೆ ಸೆಕೆಂಡ್ ಲೀನಿಯರ್ ಇಕ್ವೇಶನ್ ನ ಎಕ್ಸ್ ನ ಕೋಎಫಿಷಿಯಂಟ್, ಇದು 2 ಇದೆ, 1/2 ಆಯ್ತು. ನಂತರ ಇದು ನೋಡೋಣ. ಈಗ ಇಲ್ಲಿ ನೋಡಿ 2, B1 ಅಂದ್ರೆ 2, B2 ಅಂದ್ರೆ 4 ಡಿವೈಡೆಡ್ ಬೈ 4. ಇಲ್ಲಿ ನೋಡಿ 2 1 ಜಾ 2 2 ಜಾ, ಇದೇನಾಗುತ್ತೆ 1/2ನೇ ಬಂತು. A1/A2 ಇಸ್ ಈಕ್ವಲ್ ಟು B1/B2 ಆಯ್ತು. ನಂತರ ಸಿ ಏನಿದೆ, ಇಲ್ಲಿ -4 12, -4 ಸಿ ವ್ಯಾಲ್ಯೂ -12, 4 1 ಜಾ 4 3 ಜಾ, ಇದೆಷ್ಟು ಬಂತು 1/3 ಬಂತು. ಹಾಗಾದ್ರೆ ರೇಷಿಯೋಗಳನ್ನ ಕಂಪೇರ್ ಮಾಡಿದಾಗ ಏನು ಗೊತ್ತಾಗುತ್ತೆ, A1 ಡಿವೈಡೆಡ್ ಬೈ A2
ಈಸ್ ಈಕ್ವಲ್ ಟು B1 ಡಿವೈಡೆಡ್ ಬೈ B2. ಯಾಕಂದ್ರೆ ಎರಡು ಸಹ 1/2 ರೇಷಿಯೋದಲ್ಲೇ ಬಂದವು. ನಂತರ C1/C2 1/3 ಬಂತು. ಹಾಗಾಗಿ C1/C2 ಈಕ್ವಲ್ ಆಗಿಲ್ಲ. ಅರ್ಥ ಆಯ್ತಾ ಸ್ನೇಹಿತರೆ? ಇಲ್ಲೇ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ. A1/A2 ಇಫ್ ಇಟ್ ಇಸ್ ನಾಟ್ ಈಕ್ವಲ್ ಟು B1/B2, ನೀವು C1/C2 ನೋಡೋದೇ ಬೇಕಾಗಿಲ್ಲ. ಇಷ್ಟು ನೋಡ್ಬಿಟ್ರೆ ಸಾಕು, ನಿಮ್ಗೆ ಏನ್ ಗೊತ್ತಾಗುತ್ತೆ? ಇಂಟರ್ಸೆಕ್ಟಿಂಗ್ ಲೈನ್ಸ್ ಬರ್ತವೆ ಗ್ರಾಫ್ ಹಾಕಿದ್ರೆ. ಜೊತೆಗೆ ಎಕ್ಸಾಕ್ಟ್ಲಿ ಒಂದು ಸೊಲ್ಯೂಷನ್ ಬರುತ್ತೆ ಅಂತ. ನೀವು ಗ್ರಾಫ್ ಹಾಕ್ತಂತಾನೆ ಡೈರೆಕ್ಟ್ ಆಗಿ ಕೊಟ್ಟಿರುವಂತಹ ಲೀನಿಯರ್ ಇಕ್ವೇಷನ್ಸ್ ನ A1/A2, B1/B2, C1/C2 ಅಂತ ಬರ್ಕೊಂಡು ಈ ರೀತಿ ರೇಷಿಯೋಗಳನ್ನ ಕಂಪೇರ್ ಮಾಡ್ಬಿಟ್ರೆ ಅವಾಗ ನಿಮಗೆ ಗ್ರಾಫ್ ಹಾಕದಂತೆನೆ ಇಂಟರ್ಸೆಕ್ಟಿಂಗ್ ಲೈನ್ಸ್, ಪ್ಯಾರಲಲ್ ಲೈನ್ಸ್ ಅಥವಾ ಕೋಇನ್ಸಿಡೆಂಟ್ ಲೈನ್ಸ್ ಅಂತ ಗೊತ್ತಾಗ್ಬಿಡುತ್ತೆ. ನೋಡಿ, ಇವೆರಡು ಈಕ್ವಲ್ ಇಲ್ಲ ಅಂದ್ರೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ನೀವು ಹೇಳ್ಬಿಡ್ಬೋದು. ಜೊತೆಗೆ A1/A2 ಇಸ್ ಈಕ್ವಲ್ ಟು B1/B2 ಬಟ್ ನಾಟ್ C1/C2 ಈ ರೀತಿ ಬಂತು ಅಂದ್ರೆ ಪ್ಯಾರಲಲ್ ಲೈನ್ಸ್ ಬರ್ತವೆ ಅಂತ ಅರ್ಥ. ಅರ್ಥ ಸ್ನೇಹಿತರೆ? ಈಗ ಅದೇ ರೀತಿ ಇಲ್ಲೂ ನೋಡೋಣ. A1/A2 ಇಲ್ಲಿ ಫಸ್ಟ್ ಲೀನಿಯರ್ ಇಕ್ವೇಶನ್ ಎಕ್ಸ್ ನ ಕೋಎಫಿಷಿಯಂಟ್ 2, ಇದನ್ನ A1 ಅಂತ ತಗೊಂತೀವಿ. A2 ಅಂದ್ರೆ ಸೆಕೆಂಡ್ ಲೀನಿಯರ್ ಇಕ್ವೇಶನ್ ಎಕ್ಸ್ ನ ಕೋಎಫಿಷಿಯಂಟ್. 2 1 ಜಾ 2 2 ಜಾ ಇದೆಷ್ಟಾಯ್ತು? 1/2 ಆಯ್ತು. ನಂತರ ನೋಡಿ B1/B2. B1 ಅಂದ್ರೆ 3, B2 ಅಂದ್ರೆ ಸೆಕೆಂಡ್ ವೇರಿಯೇಬಲ್ ಇರುವಂತಹ y ನ ಕೋಎಫಿಷಿಯಂಟ್ 6. 3 1 ಜಾ 3 2 ಜಾ ಇದು ಸಹ 1/2 ಬಂತು. ಅರ್ಥ ಸ್ನೇಹಿತರೆ? ನಂತರ ನೋಡ್ರಿ C1/C2 ಇದೇನಾಗುತ್ತೆ? 9 ಇದೆ. ಈ ಕಡೆ ಬಂದ್ರೆ ಅದು C ಪ್ಲಸ್ ನಾಗಿದ್ದಂಗೆ. ಇನ್ನೊಂದ್ಸಲ ಬೇಕಾದ್ರೆ ಹೇಳ್ತೀನಿ. 2x + 3y ಈಸ್ ಈಕ್ವಲ್ ಟು 9 ಅಂದ್ರೆ 2x + 3y, ಈ 9 ಈ ಕಡೆ ಬಂದ್ರೆ -9 ಆಗುತ್ತೆ, ಈಸ್ ಈಕ್ವಲ್ ಟು 0. ಅದಕ್ಕೋಸ್ಕರ -9 ಡಿವೈಡೆಡ್ ಬೈ ಈ ಕಡೆ ಬಂದ್ರೆ -18. ಮೈನಸ್ ಕ್ಯಾನ್ಸಲ್ ಆಯ್ತು. 9 1 ಜಾ 9 2 ಜಾ ಇದು 1/2 ಆಯ್ತು. ನೋಡಿ ಇಲ್ಲೇನಾಯ್ತು? 1/2 ಅಂದ್ರೆ A1/A2 is equal to B1/B2 is equal to C1/C2. ಈ ರೀತಿ ಮೂರೂ ಈಕ್ವಲ್ ಇದ್ಬಿಟ್ರೆ ಯಾವ ರೀತಿಯ ಲೈನ್ಸ್ ಫಾರ್ಮೇಶನ್ ಆಗುತ್ತೆ? ಕೋಇನ್ಸಿಡೆಂಟ್ ಲೈನ್ಸ್ ಫಾರ್ಮೇಶನ್ ಆಗುತ್ತೆ ಅಥವಾ ಕೋಇನ್ಸೈಡ್ ಆಗುವಂತ ಲೈನ್ಸ್ ಫಾರ್ಮೇಶನ್ ಆಗುತ್ತೆ. ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್ ಬರ್ತವೆ. ಅರ್ಥ ಆಯ್ತಾ ಸ್ನೇಹಿತರೆ? ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಡೌಟ್ ಇದೆ ಅಂದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಿ. ಯಾಕಂದ್ರೆ ನಿಮಗೋಸ್ಕರ ನಾನು ವಿಡಿಯೋಗಳನ್ನು ಮಾಡ್ತಾ ಇರೋದು. ನಾನೇ ಪರ್ಸನಲ್ ಆಗಿ ನಿಮ್ಮ ಕಾಮೆಂಟ್ ಗಳಿಗೆ ರಿಪ್ಲೈ ಮಾಡ್ತೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇದನ್ನ ಕಲ್ತಿದ್ರಿ. ಮುಂದಿನ ಎಪಿಸೋಡ್ ನಲ್ಲಿ ಆಲ್ಜಿಬ್ರೈಕ್ ಮೆಥಡ್ ಇದನ್ನ ಸ್ಟಡಿ ಮಾಡೋಣ. ನಂತರ ನಾವು ಎಕ್ಸರ್ಸೈಸ್ ಅನ್ನು ಶುರು ಮಾಡಿದ್ರೆ ಯಾವುದೇ ರೀತಿಯ ಭಯ ಇಲ್ಲದಂತೆ ನೀವು ಎಲ್ಲಾ ಕ್ವಶನ್ಸ್ ಗಳನ್ನ ಬಹಳ ಈಸಿಯಾಗಿ ಟೆನ್ಷನ್ ಇಲ್ಲದಂತೆ ಸಾಲ್ವ್ ಮಾಡ್ತೀರಿ. ನಿಮಗೆ ನಮ್ಮ ಪ್ರಯತ್ನ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆದರೆ ದಯವಿಟ್ಟು ಹೆಚ್ಚು ಜನಕ್ಕೆ ನಮ್ಮ ಚಾನಲ್ನ ವಿಡಿಯೋದ ಲಿಂಕ್ಗಳನ್ನು ಶೇರ್ ಮಾಡಿ. ಇಷ್ಟ ಆದ ತಕ್ಷಣ ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕೋದ್ರ ಮೂಲಕ ನಮಗೆ ತಿಳಿಸಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್.